ಮಾತನಾಡ್ತಾ ಇದ್ವಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬಂದಿರುವಂತ ವಿರೋಧದ ಬಗ್ಗೆ ನಾನು ಭದ್ರೇಗೌಡರನ್ನ ಇನ್ಕ್ಲೂಡ್ ಮಾಡ್ತೀನಿ. ಸರ್ ಏನು ಹೇಳ್ತೀರಿ? ಬಹುಶಃ ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಫುಟ್ಪಾತ್ ವ್ಯಾಪಾರ ನಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ಮಾತನಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಲ್ಲ, ನನಗೆ ಪರ್ಯಾಯ ಜಾಗವನ್ನು ಕಲ್ಪಿಸಿಕೊಡು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಹಾಗಂತ ನನಗೆ ಫುಟ್ಪಾತಲ್ಲೇ ವ್ಯಾಪಾರ ಮಾಡಿಕೊಡಿ, ಫುಟ್ಪಾತಲ್ಲಿ ಒಂದಿಷ್ಟು ಜಾಗ ಕೊಡಿ, ನಾವು ವ್ಯಾಪಾರ ಮಾಡ್ತೀವಿ, ಒಂದಿಷ್ಟು ಜಾಗದಲ್ಲಿ ಜನ ಓಡಾಡ್ಕೊಂಡಿರ್ಲಿ, ಆಗತ್ತಾ? ಹಾಗೆ ಆ ರೀತಿ ಆಗೋದಕ್ಕೆ ಸಾಧ್ಯ ಇದೆ? ಸೆಕೆಂಡ್, ನಾನು ಹಕ್ಕು ಅಂತ ಎಲ್ಲೂ ಹೇಳಿಲ್ಲ. ಹಕ್ಕು ಅಂತ ಹೇಳಿಲ್ಲ, ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸಬೇಕು ಆದ್ಯ ಕರ್ತವ್ಯ ಅಂತ ಹೇಳಿದ್ದೀನಿ ಸರ್. ಇವತ್ತು ಸುಪ್ರೀಂ ಕೋರ್ಟ್ ಅನ್ವಯ ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇವತ್ತು ಒಂದು ತೀರ್ಮಾನ ತೆಗೆದುಕೊಂಡು ಫುಟ್ಪಾತು ವ್ಯಾಪಾರಿಗಳು ಜೊತೆಯಲ್ಲಿ ಫುಟ್ಪಾತಲ್ಲಿ ಏನಿದೆ ಒತ್ತುವರಿಯನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಮೊಟ್ಟ ಮೊದಲನೇದಾಗಿ ಫುಟ್ಪಾತನ್ನು ಏನು ವ್ಯಾಪಾರಿಗಳು ಅಂದರೆ ಬೀದಿ ವ್ಯಾಪಾರಿಗಳಲ್ಲ, ಬೇರೆ ಯಾರು ಅವಕಾಶ ಅಂದರೆ ಓಡಾಡಲಿಕ್ಕೆ ತೊಂದರೆ ಆಗಿದೆ ಅಂಥವರು ಈಗ ಕಾರ್ಯಾಚರಣೆ ಮಾಡಿದ್ದಾರೆ. ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಏಕೆಂದರೆ ಆ ವಿಚಾರದಲ್ಲಿ ಅದೇ ಬೀದಿ ಬದಿ ವ್ಯಾಪಾರಿಗಳು ಇವತ್ತೇನು ಅವ್ರು ತೆರವುಗೊಳಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ಜನತಾದಳ ಪಕ್ಷದಿಂದ ನಾವೇನು ಹೇಳೋದು ಅಂತಂದರೆ ಅವ್ರನ್ನ ಬೀದಿ ವ್ಯಾಪಾರಿಗಳನ್ನ ಮೊಟ್ಟ ಮೊದಲನೇದಾಗಿ ಕರಿಬೇಕಾಗಿತ್ತು. ಕರೆದು ಅವ್ರನ್ನ ಮಾತಾಡಿ ನಾವೀಗಾಗಲೇ 2014-15 ನಂತರ ನಾವೀಗ ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಕೊಟ್ಟಿದ್ದೀರಿ. ಅವತ್ತೆಲ್ಲೋ ಲೋಪದೋಷ ಆಗಿದೆ. ಏಕೆಂದರೆ ಬೀದಿ ವ್ಯಾಪಾರಿಗಳು ಎಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ, ಏನು ವ್ಯಾಪಾರ ಮಾಡ್ತಾಯಿದ್ದಾರೆ? ಬೀದಿ ವ್ಯಾಪಾರಿ ಅಂದರೆ ಒಬ್ಬರೇ ಇಲ್ಲ. ಈಗ ತಮ್ಗೆ ಗೊತ್ತಿರೋಂಗೆ ಈಗ ಇವತ್ತು ತಿಂಡಿ ವ್ಯಾಪಾರ ಇರ್ಬೋದು, ಹೂ ವ್ಯಾಪಾರ ಇರ್ಬೋದು, ಸೊಪ್ಪು ತರಕಾರಿ ಮಾರುವಂಥವ್ರು ಇರ್ಬೋದು, ಇತರೆ ಎಲ್ಲರೂ ಬೀದಿಯಲ್ಲಿ ಇವತ್ತು ವ್ಯಾಪಾರ ಮಾಡ್ತಾಯಿದ್ದಾರೆ. ವ್ಯಾಪಾರ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅವತ್ತು ಕಲ್ಯಾಣ ಯೋಜನೆಯಲ್ಲಿ ನಾವು ತಮ್ಗೆ ಗೊತ್ತಿರಬೇಕು, ಹಿಂದೆ ನಾವು ತಳ್ಳಗಾಡಿನ ಇವತ್ತು ಯಾರು ಒಬ್ಬರು ಕೊಟ್ಟರೆ ಅವರು 2 ಗಾಡಿ ಹಾಕೋಣರು ನಮ್ಮ ಸ್ಥಳನ ಈಗೇನು ಫುಟ್ಪಾತಲ್ಲಿ ಆಕ್ರಮಿಸ್ಕೊಂಬಿಡೋರು. ನಾವು ಅವಾಗ ಯೋಜನೆ ಮಾಡಿ ತಳ್ಳಗಾಡಿನೇ ಕೊಡೋದು ಬೇಡ ಅಂತ ನಾವು ಅವತ್ತು 2015-20 ತೀರ್ಮಾನ ಮಾಡಿದ್ವಿ. ನಂತರದ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಅವತ್ತು ಮೀಟಿಂಗ್ ಕರೀಲಿಲ್ಲ. ಗುರುತಿನ ಚೀಟಿ ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಅಲ್ಲಿ ಕೊಟ್ಟರು. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರಿಗೆ ಪರ್ಯಾಯ ಜಾಗ ತೋರಿಸ್ಬೇಕಾಗಿತ್ತು. ಏಕೆಂದರೆ ನಮಗೆ ಬೀದಿ ನಡಿಗೆದಾರರೂ ಅದೇ ಮುಖ್ಯ, ಹಿತ ಮುಖ್ಯ. ಏಕೆಂದರೆ ಇವತ್ತು ನಾವು ಏನು ವಾಸ ಮಾಡ್ತಾ ಇದ್ದೀರಿ, ಸುತ್ತಮುತ್ತ ಬಡಾವಣೆ ಇರ್ಬೋದು, ಅಲ್ಲಿ ಏನು ಇವತ್ತು ಸಮಸ್ಯೆ ಆಗ್ತಾಯಿದೆ, ಟ್ರಾಫಿಕ್ ಸಮಸ್ಯೆಗಳು ಇರ್ಬೋದು, ಫುಟ್ಪಾತ್ ಹೋಗುವಂಥ ಜನಗಳು ಓಡಾಡುವಂಥ ಸಮಸ್ಯೆಗಳನ್ನು ನಾವು ಮೊಟ್ಟ ಮೊದಲನೇದಾಗಿ ಬಗೆಹರಿಸಿ ನಂತರ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕಾಯ್ತು. ಇನ್ನು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲ ಗುರುಸ್ಬಿಟ್ಟು ಅವರಿಗೆ ಇವತ್ತು ಎಲ್ಲೆಲ್ಲಿ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವತ್ತು ಬದುಕು ಕಟ್ಕೊಳ್ಳಲಿಕ್ಕೆ ಇವತ್ತು ಗ್ರಾಮೀಣ ಭಾಗದಿಂದ ತುಂಬ ಜನ ಬಂದಿದ್ದಾರೆ. ಇವತ್ತು ಬದುಕು ಕಟ್ಕೊಳ್ಳಲಿಕ್ಕೆ ಅವ್ರ ಬದುಕನ್ನು ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಆ ಬೀದಿ ವ್ಯಾಪಾರಿಗಳು. ಇವತ್ತು ಇಲ್ಲಿ ಬಂದು ನಾವು ಅವ್ರಿಗೇನು ಒಂದು ಉಚಿತ ಶಿಕ್ಷಣ ಕೊಟ್ಟಿಲ್ಲ, ಆರೋಗ್ಯ ಕೊಟ್ಟಿಲ್ಲ, ಅದಕ್ಕೆ ಅವ್ರಿಗೆ ಉದ್ಯೋಗ ಕೊಟ್ಟಿಲ್ಲ. ಇವತ್ತೇನೋ ಒಂದು ಬದುಕು ಕಟ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾವು ಯಾವ ರೀತಿ ಉತ್ತೇಜನ ಕೊಡಬೇಕು? ಪರ್ಯಾಯ ಜಾಗ ತೋರಿಸ್ಬೇಕು. ಇವತ್ತು ಸರ್ಕಾರ ಅವ್ರು ಕರೆದು ಮಾತುಕತೆ ಮಾಡಿ ಎಲ್ಲಿ ನೀವು ಈ ರೀತಿ ಆಗ್ತೈತೆ. ಇವತ್ತು ತಾವು ತಮ್ಮ ಪಾರ್ಟಿ ಕಡೆಯಿಂದ ಹೇಳ್ತಾ ಇರೋದು ಫುಟ್ಪಾತಲ್ಲಿ ಅವಕಾಶ ಕೊಡೋದು ಬೇಡ, ಆದರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿ ಸರ್ಕಾರ. ಫುಟ್ಪಾತ್ಗೆ ನಾನು ಮೊಟ್ಟ ಮೊದಲು ಆದ್ಯತೆ ಅವರಿಗೆ ವ್ಯಾಪಾರಕ್ಕೆ ಉತ್ತೇಜನ ಕೊಡಬೇಕು, ಸ್ಥಳ ನಿಗದಿ ಮಾಡಬೇಕು, ಪರ್ಯಾಯವಾಗಿ ಅವರಿಗೆ ಬದುಕು ಕಟ್ಕೊಡ್ಬೇಕು ಅನ್ನೋದು ನಮ್ಮ. ಈಗ ಸುರೇಶ್ ಅವರನ್ನು ಕೇಳೋಣ ಇದೇ ವಿಚಾರಕ್ಕೆ ಸಂಬಂಧಿಸಿ. ಸುರೇಶ್ ಅವರೇ, ಸರ್ ಬಂದೆ. ಸುರೇಶ್ ಅವರೇ, ಇಲ್ಲಿ ನಾವು ರಾಜಕೀಯ ಪಕ್ಷದವರನ್ನ ಕೇಳಿದಾಗ್ಲೂ ಕೂಡ ಅದನ್ನೇ ಹೇಳ್ತಾರೆ, ಫುಟ್ಪಾತ್ ಅಲ್ಲಿ ಅವಕಾಶ ಕೊಡಬಾರ್ದು, ವೆಂಡರ್ ಝೋನ್ ಅನ್ನ ಗುರುತಿಸಿ ಪರ್ಯಾಯ ವ್ಯವಸ್ಥೆ ಮಾಡೋದು ಸರಿ ಅಂತ. ಏನ್ ಹೇಳ್ತೀರಿ? ಈಗ ಫುಟ್ಪಾತ್ ಅಲ್ಲೇ ಬೇಕು ಅಂತ ಕೇಳೋದ, ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಹೋಗೋದಕ್ಕೆ ರೆಡಿ ಅಂತ ಹೇಳೋದ? ಪರ್ಯಾಯ ವ್ಯವಸ್ಥೆ ಮಾಡಲಿ ಸರ್. ನಾವು ಫುಟ್ಪಾತೇ ಬೇಕು ಅಂತ ನಾವು ಫುಟ್ಪಾತ್ ನಾವೇನು ವ್ಯಾಪಾರ ಮಾಡ್ತಾಯಿದ್ದೀವಿ ಆ ಜಾಗದಲ್ಲಿ ನಿಯರೆಸ್ಟಲ್ಲಿ ನಮಗೆ ಮೈನ್ ರೋಡ್ಗೆ ನಮಗೆ ಮಾಡಿಕೊಳ್ಳಿ, ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ. ಆಗನ್ಬಿಟ್ಟು ಎಲ್ಲೋ ಒಳಗಡೆ ಹೋಗ್ಬಿಟ್ಟು ಯಾವುದೋ ಮೂಲೆಯಲ್ಲಿ ಹೋಗಿ ವ್ಯಾಪಾರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಜನ ಬರಲ್ಲ. ಜನ ಓಡಾಡೋ ಜಾಗದಲ್ಲಿ ನಮ್ಗೆ ವ್ಯಾಪಾರ ಆಗೋದು. ಮುಖ್ಯ ರಸ್ತೆಯಲ್ಲಿ ಜಾಗ ಎಲ್ಲಿದೆ ಅದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಸುರೇಶ್ ಅವರೇ, ಈಗ ಫುಟ್ಪಾತ್ ಇಂದ ಎಬ್ಬಿಸಿದ್ರೆ ಜಾಗ ಇಲ್ಲ ಅಂತ ಹೇಳಿದ್ನಲ್ಲ. ಸುರೇಶ್ ಅವರೇ, ಇಲ್ಲಿ ಕೇಳಿಸ್ಕೊಳ್ಳಿ, ನಾವು ಫುಟ್ಪಾತ್ ಇಂದ ಹೇಳೋದಕ್ಕೆ ರೆಡಿ ಇದೀವಿ ಅಂತ ಹೇಳ್ತೀರಿ ನೀವು, ಬಟ್ ಅದೇ ರೋಡಲ್ಲಿ ನಮಗೆ ಜಾಗ ಮಾಡಿಕೊಡಿ ಅಂತೇಳಿ ಎಲ್ಲಿ ಮಾಡಿಕೊಡ್ಬೇಕು? ಸರ್ಕಾರಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿಕೊಡೋದಕ್ಕೆ? ಬೇರೆ ಕಡೆಯಲ್ಲೇ ಮಾಡಿಕೊಡ್ಬೇಕು. ಅದೇ ರಸ್ತೆಯಲ್ಲಿ ಹೆಂಗ್ ಮಾಡ್ಕೊಡೋದಕ್ಕಾಗತ್ತೆ? ಕೆಲವೊಂದು ಮೇನ್ ಹೌದು
ಕೆಲವೊಂದು ರೋಡ್ನ ಅಂದರೆ ಅಂಗಡಿಗಳಿರೋ ರೋಡ್ಗಳನ್ನ ಮೇನ್ ರೋಡಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಜಾಸ್ತಿ ಇರೋ ರೋಡ್ನ ವೆಂಡಿಂಗ್ ಝೋನ್ ಕನ್ಸಿಡರ್ ಮಾಡಿ ಆ ರೋಡಲ್ಲಿ ವೆಹಿಕಲ್ ಓಡಾಡಿದಾಗ ಮಾಡಿ ವ್ಯಾಪಾರ ಮಾಡೋಕೆ ಅನುವು ಮಾಡಿಕೊಡಿ. ಡೆಲ್ಲಿಲಿದೆ, ಬಾಂಬೆಲಿದೆ, ಆ ಥರ ಮಾಡಿಕೊಡಿ, ಆಗುತ್ತಲ್ಲ. ಅಂದರೆ ರೋಡನ್ನೇ ಕ್ಲೋಸ್ ಮಾಡಿ ಅಂತ ಹೇಳೋದಾ ನೀವು? ಸರಿಗ ವೆಹಿಕಲ್ ಕ್ಲೋಸ್ ಮಾಡಿ ವೆಂಡಿಂಗ್ ಝೋನ್ ಮಾಡಿಕೊಡಿ, ಬದುಕ್ತಾರೆ, ಬಡವರು ಬದುಕ್ತಾರೆ, ಸರ್ಕಾರಕ್ಕೂ ತೊಂದರೆ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾತಾಡಿ ಸುರೇಶ್ ಅವರೇ. ರಸ್ತೆಯನ್ನ ಬಂದ್ ಮಾಡಿ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಸುರೇಶ್ ಅವರೇ? ಸರ್ ಖಂಡಿತವಲ್ಲೂ ನಾನು ಬಂದೆ ಅವರು ಮುಗಿಸಿ ಸರ್. ಸುರೇಶ್ ಸರ್ ಖಂಡಿತವಾಗ್ಲೂ ಅದೇನಾಗಿದೆ ಅಂದ್ರೆ ಈಗ ಸುರೇಶ್ ಅವರು ಹೇಳಿ. ಡೆಲ್ಲಿಲಿ ಎಲ್ಲ ಕಡೆನೂ ಡೆಲ್ಲಿಲಿ ಮಾಡಿದ್ದಾರೆ, ಇದೆ ವೆಂಡಿಂಗ್ ಝೋನ್ ಮಾಡಿದ್ದಾರೆ, 1 ಕಿಲೋಮೀಟರ್ ಮಾಡಿದ್ದಾರೆ. ಅದೇ ಥರ ಬಾಂಬೆಲಿ ಇದೆ, ಆ ರೀತಿಲಿ ಮಾಡ್ಬೋದು ವೆಂಡಿಂಗ್ ಝೋನ್ನ. ಇಲ್ಲ ಅಂದರೆ ಫುಟ್ಪಾತ್ನ ಎಕ್ಸ್ಟೆಂಡ್ ಮಾಡಿ ಜನಕ್ಕೂ ಓಡಾಡೋಕೆ ಅನುಕೂಲ ಮಾಡಿ, ಬಡವ್ರಿಗೂ ಹಿಂದೆಗಡೆಗೆ ಒಂದು 4 ಅಡಿ ಬದುಕಕ್ಕೆ ಒಂದು ದಾರಿ ಮಾಡಿಕೊಟ್ರೆ. ಸುರೇಶ್ ಅವರು ಈಗ ಯಾಕಾಗಲ್ಲ ಮಾಡಬಹುದು ಅಂತ ಅಂದ್ರೆ ಈಗ ವೆಂಡಿಂಗ್ ಝೋನ್ ಅನ್ನ ಗುರುತಿಸಬಹುದು, ಮೈನ್ ರೋಡ್ ಅಲ್ಲೇ ಗುರುತಿಸಿ ಅಂತ ಹೇಳ್ತಾ ಇದ್ದೀರಿ. ಬಟ್ ಸರ್ಕಾರಕ್ಕೆ ಅದಕ್ಕೆ ಸಮಸ್ಯೆ ಇದೆ, ಮೈನ್ ರೋಡ್ ಅಲ್ಲೇ ವೆಂಡಿಂಗ್ ಝೋನ್ ಅನ್ನ ಗುರುತಿಸೋದಕ್ಕೆ ಜಾಗ ಇಲ್ಲ. ಮಾಡಿದ್ರು ಎಷ್ಟು ಜನಕ್ಕೆ ಮಾಡಬಹುದು? ಎಷ್ಟು ಸಂಖ್ಯೆಯ ಜನರಿಗೆ ಮಾಡೋದಕ್ಕೆ ಸಾಧ್ಯ ಇದೆ? ನೀವು ಸಹಕರಿಸಬೇಕು ತಾನೆ ಸರ್ಕಾರದ ಜೊತೆಗೆ. ರೋಡಲ್ಲಿ ಅಲ್ಲ ಒಂದು ಖಂಡಿತವಾಗ್ಲೂ ಮೈನ್ ರೋಡಲ್ಲಿ ಪಾರ್ಕಿಂಗ್ಗಳು ಮಾಡ್ಕೊಂಡಿದ್ದೀರಾ, ಪಾರ್ಕಿಂಗ್ ಲಾಟ್ಗಳು ದೊಡ್ಡದಾಗಿ ಮಾಡ್ಕೊಂಡಿದ್ದೀರಾ. ಪಾರ್ಕಿಂಗ್ ಲಾಟ್ ಮನೆ ಹತ್ರ ಗಾಡಿ ನಿಲ್ಲಿಸಿ ಬರ್ಬೋದು, ಅವರು ಬರಲ್ಲ. ಅವರೇ ಸಂಧಿ ರೋಡಲ್ಲಿ ಗಾಡಿಗಳನ್ನ ವೆಹಿಕಲ್ನ ಪಾರ್ಕಿಂಗ್ ಮಾಡ್ಬೋದು, ಅದನ್ನ ಮಾಡ್ತಾ ಇಲ್ಲ. ಫುಟ್ಪಾತ್ ಅವ್ರನ್ನ ಅಂಗಡಿಗಳವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ತೆಗಿಸಿ ಜಾಗ ಫುಟ್ಪಾತ್ನ ಎಕ್ಸ್ಟೆಂಡ್ ಮಾಡಿದ್ರೆ ಎಲ್ಲರೂ ಬದುಕ್ತಾರಲ್ಲ, ಬಡವರು ಬದುಕ್ತಾರೆ, ನಮ್ಮ ರಾಜ್ಯ ಶುದ್ಧೀಕರಣನೂ ಆಗುತ್ತೆ, ಪಬ್ಲಿಕ್ಕಿಗೂ ಅನುಕೂಲ ಆಗುತ್ತೆ. ಪಬ್ಲಿಕ್ಕು ಎಲ್ಲರೂ ಹುಡಿಕೊಂಬಂದು ತೊಗೊಳಲ್ಲ ಸರ್, ಅವ್ರು ಹೋಗ್ಬೇಕಾದ್ರೆ ಕೈಗೆ ಏನು ಸಿಗುತ್ತೆ ಆ ಜಾಗದಲ್ಲಿ ಅದನ್ನು ತೊಗೊಂಡೋಗ್ತಾರೆ ಸ್ಪಾಟಲ್ಲಿ. ಬೀದಿ ವ್ಯಾಪಾರಿಗಳ ಹತ್ರ ಕಡಿಮೆಲಿ ಸಿಗೋ ಪ್ರತಿಯೊಂದು ವಸ್ತುನೂ ಜನಗಳಿಗೆ ಬೇಕಾಗಿದೆ, ಸ್ಥಳೀಕರಿಗೆ. ಅದನ್ನ ವ್ಯವಸ್ಥೆ ಆಗಿ ಜನಗಳಿಗೂ ಅನುಕೂಲ ಆಗಿ ಬೀದಿ ವ್ಯಾಪಾರಿಗಳಿಗೂ ಅನುಕೂಲ ಆಗಿ ಮಾಡಬೇಕಾಗಿರೋ ಸರ್ಕಾರಕ್ಕೆ. ಈಗ ನನ್ನ ಜೊತೆಗೆ ಕಾಂಗ್ರೆಸ್ ವಕ್ತಾರರಿದ್ದಾರೆ, ಕಾಂಗ್ರೆಸ್ ವಕ್ತಾರರಿದ್ದಾರೆ ಸುರೇಶ್ ಅವರೇ, ಆಡಳಿತ ಪಕ್ಷದ ವಕ್ತಾರರು. ಅವರು ಹೇಳ್ತಾ ಇದ್ದಾರೆ, ನಾವು 20% ಮೈನ್ ರೋಡ್ ಅಲ್ಲಿರುವಂತ ಫುಟ್ಪಾತ್ ಅನ್ನಷ್ಟೇ ಕ್ಲಿಯರ್ ಮಾಡ್ತಾ ಇದ್ದೀವಿ. ಕಾನೂನು ಪ್ರಕಾರ ಹೋದ್ರೆ 100% ಕ್ಲಿಯರ್ ಮಾಡಬೇಕು, ಅದನ್ನು ಮಾಡ್ತಿಲ್ಲ ನಾವು. ಮಾನವೀಯತೆಯ ದೃಷ್ಟಿಯಿಂದ ಮಾಡ್ತಿಲ್ಲ. ಒಳ ರಸ್ತೆಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಮಾನವೀಯತೆಯ ದೃಷ್ಟಿಯಿಂದ. ಸಹಕರಿಸಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಸುರೇಶ್ ಅವರೇ. ಸಹಕರಿಸಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಸುರೇಶ್ ಅವರೇ. ಖಂಡಿತವಾಗ್ಲೂ ಸರ್, ನಾನು ಹೇಳ್ತಾ ಇದ್ದೀನಲ್ಲ ಮೈನ್ ರೋಡ್. ಒಂದು ನಿಮಿಷ ಖಂಡಿತ. ಈಗ ನೀವೇನು ಮೈನ್ ರೋಡ್ 20% ಅಂತ ಹೇಳ್ತಾ ಇದ್ದೀರಾ, ಏನು 20% ಹೇಳ್ತಾ ಇದ್ದೀರಾ ಮೈನ್ ರೋಡ್ನ ಅವರು ಪ್ಲಾನ್ ಮಾಡಿಕೊಂಡು ಎಲ್ಲಿ ವ್ಯಾಪಾರಿ ಇದ್ದಾರೆ ಆ ಜಾಗನೇ 20% ಅವ್ರು ಖಾಲಿ ಮಾಡ್ತಾ ಇರೋದು. ಬೆಂಗಳೂರಲ್ಲಿ 100% ಎಲ್ಲೂ ಬೀದಿ ವ್ಯಾಪಾರಿಗಳಿಲ್ಲ. ಏನು ವ್ಯಾಪಾರಿ ಇದ್ದಾರೆ ಆ ಜಾಗನ ಟಾರ್ಗೆಟ್ ಮಾಡಿ ಖಾಲಿ ಮಾಡಿಸ್ತಾ ಇದ್ದಾರೆ ಸರ್ಕಾರ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಈಗ ಫುಟ್ಪಾತಲ್ಲಿ ಕರೆಂಟ್ದು ಬಾಕ್ಸ್ಗಳು ಇರ್ಬೋದು, ಫುಟ್ಪಾತಲ್ಲಿ ಅಂಗಡಿಗಳು ಕಟ್ಕೋಬೋದು, ನಂದಿನಿ ಬೂತ್ ಇರ್ಬೋದು, ಮತ್ತೊಂದು KEB ಇದೆಲ್ಲ ಫುಟ್ಪಾತಲ್ಲೇ ಇದೆ. ಯಾಕೆ ತೆಗಿತಾ ಇಲ್ಲ ಅದನ್ನೆಲ್ಲ? ನಂದಿನಿ ಬೂತ್ ತೋರಿಸ್ತೀನಿ. RR ನಗರದಲ್ಲಿ ವಾಟರ್ ಪಾಯಿಂಟ್ ಸರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. RR ನಗರದಲ್ಲಿ ವಾಟರ್ ಪಾಯಿಂಟ್ ಇದೆ, ರೋಡ್ ಕಾಲ್ಭಾಗ ರೋಡಲ್ಲಿ ಇದೆ ವಾಟರ್ ಪಾಯಿಂಟ್. ಫುಟ್ಪಾತಿಂದ ರೋಡ್ ತೊಗೊಂಡಿದ್ದಾರೆ, ಮತ್ತೆ BBMP ಆಫೀಸ್ ತೊಗೊಂಡಿದ್ದಾರೆ ಫುಟ್ಪಾತಲ್ಲಿ. ಅದೇ ಫುಟ್ಪಾತಲ್ಲಿ ಸೀನಿಯರ್ ಸಿಟಿಸನ್ಗೆ ಒಂದು ಗೂಡು ಕಟ್ಕೊಟ್ಟಿದ್ದಾರೆ. ಸೀನಿಯರ್ ಸಿಟಿಸನ್ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಜಾಗ ಇದೆ, ಬಡವ ದುಡ್ಡು ತಿನ್ನಕ್ಕೆ ಜಾಗ ಇಲ್ವಾ? ಒಂದೇ ನಿಮಿಷ, ಇದಕ್ಕೆ ರಘು ಅವರ ಉತ್ತರ ಬಯಸ್ತೀನಿ ನಾನು. ರಘು ಅವರೇ, ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ಕಾರ್ಯಾಚರಣೆಯಲ್ಲಿ ಅಂತ ಅವರಿಗೆ ಅನಿಸ್ತಾ ಇದೆ, ಅದಕ್ಕೆ ಅವ್ರ ಕಾರಣಗಳನ್ನು ಕೊಡ್ತಿದ್ದಾರೆ. ನೋಡಿ ರಕ್ಷಿತ್, ಬಡವರಿಗೊಂದು ನ್ಯಾಯ ಅಥವಾ ಪ್ರಭಾವಿಗಳಿಗೊಂದು ನ್ಯಾಯ, ಈ ರೀತಿ ಆಗ್ತಾ ಇದೆ ಈ ಕಾರ್ಯಾಚರಣೆಯಲ್ಲಿ ಅಂತ. ನಾವು ಖಂಡಿತವಾಗ್ಲೂ ಸರ್ಕಾರ ಯಾವಾಗ್ಲೂ ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ. ನಾವು ಯಾವಾಗ್ಲೂ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟೋ ಕೆಲಸ ಮಾಡ್ತಿದ್ದೇವೆ. ತಾವೇ ಹೇಳಿದ್ದೀರಿ, ತಮ್ಮ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ, ಸರ್ಕಾರದ ಅಥವಾ ಏನು ಚರ್ಮ ಕುಟೀರಗಳಿದ್ದೇವೆ ಅವನ್ನು ಕೂಡ ನಾವು ಆಲ್ರೆಡಿ ತೆರವುಗೊಳಿಸುವಂತ ಕೆಲಸವನ್ನ ನಾವು ಆಲ್ರೆಡಿ ಮಾಡಿದ್ದೇವೆ. ಅಂದ್ರೆ 100% ಆಗದೆ ಇರ್ಬೋದು, ಬಟ್ ಒಂದೊಂದನ್ನೇ ಕ್ಲೀನ್ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಅಂದ್ರೆ ನಮ್ಮ ಮೂಲ ಉದ್ದೇಶ ಇರ್ತಕ್ಕಂಥದ್ದು 100% 20% ಮುಖ್ಯ ರಸ್ತೆಗಳೇನಿದ್ದಾವೆ ಅದು ಪಾದಚಾರಿಗಳಿಗೆ ಮಾತ್ರ ಮೀಸಲಿರಿಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದು ಸಕ್ಸಸ್ ಆಗೇ ಆಗ್ತೇವೆ. ಅದರಲ್ಲಿ ಏನು ನಮ್ಮ ಟ್ರಾನ್ಸ್ಫಾರ್ಮರ್ಗಳಿರ್ಬಹುದು, ನಂದಿನಿ ಬೂತ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸರ್ಕಾರದ ಏಜೆನ್ಸಿಗಳಾಗ್ಲಿ ಅಥವಾ ಪ್ರೈವೇಟ್ ಅವ್ರು ಕೊಟ್ಟಿದ್ರು ಕೂಡ ಅವರನ್ನ ಅಮಿಕಬಲ್ ಆಗಿ ಎಲ್ಲಾರ ಜೊತೆ ಮಾತಾಡಿ ಅದನ್ನ ತೆರವುಗೊಳಿಸಿ ಪಾದಚಾರಿಗಳಿಗೆ ಸುರಕ್ಷಿತವಾದಂತ ಜಾಗವನ್ನ ಕೊಡೋ ಕೆಲಸವನ್ನ ಮಾಡ್ತೇವೆ. ಇನ್ನು ಒಂದು ವಿಚಾರವನ್ನ ರಕ್ಷಿತ್ ನಾವು ಮಾತಾಡ್ಬೇಕಾಗ್ತದೆ. ಈಗ ವಿಜಯನಗರದಲ್ಲಿ ನಾವು ಒಂದು AC
ಇದನ್ನ ಮಾರ್ಕೆಟ್ ಅನ್ನ ಮಾಡಿದ್ದೇವೆ. ಹೌದು. ನೀವು ಎಸಿ ಮಾರ್ಕೆಟ್ ಅನ್ನ ಮಾಡ್ಕೊಟ್ಟು ನೀವು ಸುರಕ್ಷಿತವಾಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂತ ರೀತಿ ಅಂಡರ್ ಗ್ರೌಂಡ್ ನಲ್ಲಿ ಮಾಡ್ಕೊಟ್ರು ಕೂಡ ಅಲ್ಲಿ ಗ್ರಾಹಕರು ಹೋಗ್ತಿಲ್ಲ, ಅಲ್ಲಿ ಮಾರ್ಕೆಟ್ ಮಾರೋರು ಹೋಗ್ತಾ ಇಲ್ಲ. ಅಂದ್ರೆ ನಾವು ಒಂದು ವೆಂಡಿಂಗ್ ಝೋನ್ ಅನ್ನ ಮಾಡ್ಕೊಡ್ಬೇಕು ಅಂತಂದ್ರೆ ಆ ವೆಂಡಿಂಗ್ ಝೋನ್ ಈಗ ಈ ಮಾರ್ಕೆಟೇ ವೈಫಲ್ಯ ಆಗಿದೆ, ನಾಳೆ ಇವರೇ ಪ್ರಶ್ನೆ ಕೇಳ್ತಾರೆ. ಅದು ಮೇನ್ ರೋಡ್ ಅಲ್ಲೇ ಇದೆ. ನಾವು ವಿಜಯನಗರದಲ್ಲಿ ಮಾಡ್ಕೊಟ್ಟಿರ್ತಕ್ಕಂಥದ್ದು ಮೇನ್ ರೋಡ್ ನಲ್ಲೇ ಇದೆ. ಗೊತ್ತು ಎಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದವ್ರಿಗೇನೆ ನಾವು ಮಾಡ್ಕೊಟ್ಟಿದ್ದೇವೆ. ಅದು ಸುರಕ್ಷಿತವಾಗಿ ಮತ್ತೆ ಅತ್ಯುತ್ತಮವಾದಂತ ಮಾರ್ಕೆಟ್ ಅನ್ನು ಮಾಡ್ಕೊಟ್ಟಿದ್ದೇವೆ ದೆಹಲಿ ಮಾಡೆಲ್ ನಲ್ಲಿ. ಆದ್ರೂ ಉಪಯೋಗಿಸ್ತಿಲ್ಲ ನಮ್ಮ ಇವರು ಸ್ಟ್ರೀಟ್ ವೆಂಡರ್ಸ್ ಗಳಂತಂದ್ರೆ ಅದು ಅಂದ್ರೆ ಏನಂತ ಆಗ್ತಾ ಇದೆ, ಜನಗಳು ಹೋಗೋದಿಲ್ಲ, ಕೆಳಗಡೆ ಹೋಗಿ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳಿ. ಸೊ ಇದು ನಿಜವಾದಂತ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಯನ್ನ ನಾವು ಅಮಿಕಬಲ್ ಆಗಿ ಸಾಲ್ವ್ ಮಾಡ್ಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.